ಇಶ್ಯೂಸ್ ಸರಿ ಏನು ಸ್ಕೂಲ್ದ ಯಾವ್ದು ಅಂತ ಹೇಳ್ಬೇಕಲ್ಲ ನಾವು. ಸ್ಕೂಲ್ ಮಕ್ಕಳನ್ನ ಸಪ್ರೇಟ್ ಕುಂಡ್ರಿಸೋ ವಿಚಾರವಾಗಿ ಒಂದು ಹೋರಾಟನ ಕೂಡ ಆಯ್ತಲ್ಲ ಇವತ್ತು. ಹ್ಮ್ ಅದು ನಿಮ್ದೇ ತಾನೇ ಅಧಿಕಾರಿಗಳು, ನೀವೇ ತಾನೇ ಬಿ ಒ ಆಫೀಸರು? ಹೌದು ಹೌದು ಹೌದು. ಏನ್ ಆಕ್ಷನ್ ತಗೊಂಡಿದ್ದೀರಾ ನೀವು ಅವ್ರ ಟೀಚರ್ ಮೇಲೆ? ಟೀಚರ್ ಮೇಲೆ ಇಬ್ರು ಟೀಚರ್ನ ಡೆಪ್ಯುಟೇಷನ್ ಮಾಡಿವಿ ಸರ್. ಹ್ಮ್ ಅಲ್ಲ ಅದು ಅದು ತಪ್ಪಲ್ವಾ ಅದು? ಯಾವುದು? ಈಗ ಮಕ್ಕಳನ್ನ SC ST ಮಕ್ಕಳನ್ನ ಸಪ್ರೇಟ್ ಕುಂಡ್ರಿಸುವಂತದ್ದು ತಪ್ಪಲ್ವಾ? SC ST ಮಕ್ಕಳು ಸಪ್ರೇಟ್ ಕುಣಿಸಿಲ್ಲ ಸರ್ ಅಲ್ಲಿ. ಹಾ ಅಲ್ಲೇನಾಗಿತ್ತು ಅಂದ್ರೆ ಇಬ್ರು ಟೀಚರ್ಗೂ ಹೆಡ್ ಮಾಸ್ಟರ್ಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಿ ಹ್ಮ್ ಕಿತ್ತಾಟ ಆಯ್ತಾ ಇತ್ತು. ಅವರಿಬ್ರು ಕಿತ್ತಾಡಕ್ಕೆ ಮಕ್ಕಳಿಗೆ ಏನ್ ಶಿಕ್ಷೆ? ಮಕ್ಕಳಿಗೆ ಏನು ಶಿಕ್ಷೆ ಆಗಿಲ್ಲ ಅಲ್ಲಿ. ಹ್ಮ್ ಅಲ್ಲಿ ಒಬ್ಬರು ಸೋಮಣ್ಣ ಅಂತ ಹೇಳಿ ಯಾರವನು? ಅಲ್ಲಿ STMC ಸದಸ್ಯ. ಹಾ ಹಾ ಅವನಿಗೂ ಹೆಡ್ ಮಾಸ್ಟರ್ಗೂ ಏನೋ ಅಧ್ಯಕ್ಷರು ನನಗೆ ಕೊಂಡಿಲ್ಲ ಅನ್ನೋ ಇದಕ್ಕೆ ಅವನಿಗೇನೋ ಸ್ವಲ್ಪ ಹೆಡ್ ಮಾಸ್ಟರ್ ಮೇಲೆ ಮನುಷ್ಯಿತ್ತು ಅಂತೇಳಿ ಅವನು ಆ ಟೀಚರ್ಗಳ ಪರವಾಗಿ ಈ ಹೆಡ್ ಮಾಸ್ಟರ್ನು ತೆಗೀರಿ ಅನ್ಕೊಂಡು ಸ್ಟ್ರೈಕ್ ಮಾಡಿಸಿರೋದು. ಈಗ ಅವರಿಬ್ಬರು ಟೀಚರ್ ಡೆಪ್ಯುಟೇಷನ್ ಮಾಡಿದ್ಮೇಲೆ ಇವನು ಮಾಡಿ ಅಂತ ಮಕ್ಕಳನ್ನ ಕೂರಿಸ್ಕೊಂಡು ಅದು ಅವ್ರ ಕಾಮನ್ ಮಕ್ಕಳನ್ನೇ ಕೂರಿಸ್ಕೊಂಡು ಮಾಡಿಸಿದ್ದ ಒಂದು ಸ್ಟ್ರೈಕು. ಹಾಗಾಗಿ ಅಲ್ಲಿ ಹೆಡ್ ಮಾಸ್ಟರ್ ಕಡೆಯವರು ಹೋಗಿ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ. ಕಂಪ್ಲೇಂಟ್ ಕೊಟ್ಬಿಟ್ಟು ಅವನ್ನ ಅರೆಸ್ಟ್ ಮಾಡಿ ಅನ್ಕೊಂಡು ಇವತ್ತು ಸ್ಟ್ರೈಕ್ ಮಾಡವ್ರೆ. ಅಲ್ಲ ಸರ್, ಇವನು STMC ಸದಸ್ಯನ್ ಏನಿದೆ ಅಧಿಕಾರ ಸ್ಕೂಲ್ ವಿಚಾರದಲ್ಲಿ? ಸ್ಕೂಲ್ ವಿಚಾರದಲ್ಲಿ ಏನಿಲ್ಲ ಸರ್. ಅವನೇನು ಸುಪ್ರೀಮಾ? ಅವನದು ಏನಪ್ಪಾ ಅಂದ್ರೆ ಹೆಡ್ ಮಾಸ್ಟರ್ಗೆ ತೊಂದರೆ ಆಗ್ಬೇಕು ಅನ್ನೋ ಲೆಕ್ಕದಲ್ಲಿ ಅವನು ಸರ್. ಅವರು ಸರ್ಕಾರಿ ಆಫೀಸರ್ ಹೆಡ್ ಮಾಸ್ಟರ್. ಇವನು ಸುಪ್ರೀಂ ಅಲ್ಲ. STMC ಸದಸ್ಯ ಸುಪ್ರೀಂ ಅಲ್ವೇ ಅಲ್ಲ. ಅವನ ಕೆಲಸ ಏನಪ್ಪಾ ಅಂದ್ರೆ ಆ ಸ್ಕೂಲಲ್ಲಿ ಆಗುವಂತ ಕಾರ್ಯಕ್ರಮಗಳ ವಿಚಾರವಾಗಿ, ಮಕ್ಕಳಿಗೆ ತೊಂದರೆ ಆಗ್ತದ ವಿಚಾರವಾಗಿ ಅವನು ವೈಯಕ್ತಿಕವಾಗಿ ಯಾವ್ದು ತಗೊಳಂಗಿಲ್ಲ. ಅವನು STMC ಸದಸ್ಯರನ್ನ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಅವನು STMC ಇಂದ ಅವನು ಹೊರಗೋಗವನೆ. ಆಯ್ತಾ, ಇದೆಲ್ಲ ಹಿನ್ನೆಲೆಯಲ್ಲಿ ಅವನು ಇಲ್ಲ ಪಾರ್ಟಿ. ಸರ್ ಹಂಗಲ್ಲ ಸರ್, ನೀವು ಈ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು STMC ಸದಸ್ಯ ಬಂದು ಶಾಲೆಯಲ್ಲಿ ಕುತ್ಕೊಂಡು ಹೆಡ್ ಮಾಸ್ಟರ್ಗೆ ಅವ್ಯಾಜ ಶಬ್ದಗಳಿಂದ ಬೈದು ಅವ್ರನ್ನ SC ST ಅಂತ ಧೋರಣೆ ಮಾಡಿ ಅವ್ರನ್ನ ವಿರೋಧವಾಗಿ ನಡ್ಕೊಳ್ಳುವಂಥದ್ದು ಅವನಿಗೆ ಅಧಿಕಾರ ಇಲ್ವೇ ಇಲ್ಲ. ಅಲ್ಲಿ ಅವನು ಕಾನೂನಾತ್ಮಕವಾಗಿ ತಮ್ಮ ಹತ್ರ ಬಂದು ಒಂದು ಲೆಟರ್ ಕೊಡ್ಬೇಕಿತ್ತು, ನಿಮ್ಗೆ ಕಂಪ್ಲೇಂಟ್ ಮಾಡ್ಬೇಕಿತ್ತು, ಯಾವುದೊಂದು ಮಾಡಿಲ್ಲ. ಸರ್ ಏನಾಗಿದೆ ಅಂದ್ರೆ ಅವ್ರದ್ದು ಈಗ ಅವರ ಕಮ್ಯುನಿಟಿ ಒಂದು 10-15 ಮಕ್ಕಳನ್ನ ಹೊರಗಡೆ ಸ್ಕೂಲ್ ಒಳಕ್ಕೂ ಕರ್ಕೊಂಬಂದಿಲ್ಲ ಅವರು. ಅವರೆಲ್ಲ ಮಾತಾಡ್ಕೊಬಿಟ್ಟು ಹೊರಗಡೆನೆ ಸ್ಟ್ರೈಕ್ ಮಾಡ್ಸಿರೋದು ಕೂರಿಸ್ಕೊಂಡು ಅವತ್ತು. ಆಯ್ತಾ, ಆಮೇಲೆ ನಾವು ಮತ್ತೆ ನಮ್ಮ BRC ಎಲ್ಲ ಹೋಗಿ ಅವ್ರಿಗೆ ಮಕ್ಕಳಿಗೆ ಮನವೊಲಿಸಿ ಹಿಂಗೆಲ್ಲ ಮಾಡಿದ್ರೆ ನಿಮಗೆ ಸುಮ್ಮನೆ ಎಜುಕೇಶನ್ ಹಾಳೈತೆ ಅಂತೇಳಿ ಮಾರನೇ ದಿನದಿಂದ ಮಕ್ಕಳು ಸ್ಕೂಲಿಗೆ ಬಂದವೆ. ಬಟ್ ಅದಾದ್ಮೇಲೆ ಇವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಆಗದೆ ಅವ್ರಿಗೆ. ಈಗ STMC ಸದಸ್ಯರ ಮೇಲೆ FIR ಆಗಿದೆ. FIR ಮಾಡ್ಸವ್ರಿ ಇವ್ರ ಕಡೆಯವರು. ಅವನು SC ST ಬಗ್ಗೆ ಜಾತಿನಿಂದನೇ ಮಾಡ್ಬೋದು? ಜಾತಿನಿಂದನೇ ಮಾಡಿಲ್ಲ, ಅವನು ಬೈದ್ನಂತೆ ಅಷ್ಟೇ. ಏನೋ ರಾಜಕೀಯ ಮಾಡ್ರ ಹಂಗೆ ಹಿಂಗೆ ಅಂತ ಏನೋ ಬೈದಿದ್ದಾನೆ ಅಂತ ಸುದ್ದಿ. ಅಲ್ಲ ಸರ್, ಅವನು ವಾರ್ ಮಾಡೋಷ್ಟು ಅಧಿಕಾರ ಅವನಿಗೆ ಇಲ್ವೇ ಇಲ್ಲ. ಅವನು ಸುಪ್ರೀಮು ಅಲ್ಲ, ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ, BOನು ಅಲ್ಲ, CRPನೂ ಅಲ್ಲ ಅವನು. ಹೌದು ಸರ್, ಅದು ಇದು 2.5 ವರ್ಷದಿಂದ ನಡೀತಾ ಇದೆ ಸರ್ ಅದು ಆ ಸ್ಕೂಲಲ್ಲಿ. ಅಂಥವನ್ನ ಇಟ್ಕೊಂಡಿರೋದು STMC ಸದಸ್ಯನಾಗಿ ನಿಜವಾಗ್ಲೂ ಆ ಶಾಲೆಯಲ್ಲಿ CRPಗೆ ಮತ್ತೆ ತಮ್ಗೆ ಜವಾಬ್ದಾರಿ ಇರ್ಬೇಕಿತ್ತು. ಅಲ್ಲ ನಾವು ಈಗ 4 ತಿಂಗಳಾಯ್ತು ಸರ್ ಹೋಗಿ ಅಲ್ಲಿಗೆ. ಬಟ್ 2.5 ವರ್ಷದಿಂದ ಆ ಟೀಚರ್ಗೂ ಹೆಡ್ ಮಾಸ್ಟರ್ಗೂ ವೈಮನಸ್ ನಡೆಯುವಾಗ ಇವನು ಟೀಚರ್ ಪರವಾಗಿ ಇದ್ ಮಾಡ್ತಾ ಇದ್ದಾನೆ ಆಗ್ಲಿಂದ. ಟೀಚರು SC ಅವರೇನಾ? ಇಲ್ಲ, ಟೀಚರ್ ಬೇರೆ ಕಮ್ಯುನಿಟಿ. ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು. STMC ಸದಸ್ಯರನ್ನ ಹಿಂಗ್ ಮಾಡಿದಾಗ ಹಿಂಗಾಗುತ್ತೆ. STMC ಸದಸ್ಯರು ಜನರಲ್ ಮೊದಲು ಒಂದ್ಸಾರಿ ಈಗ
ಹಿಂದೆ ಇವನು ಟೀಚರ್ ಪರವಾಗಿ ಹೋದಾಗ ಮೊದಲೊಂದು ಸರಿ ಇವ್ರೇನೋ ಅಟ್ರಾಸಿಟಿ ಹಾಕಿದ್ರಂತೆ ಹೆಡ್ ಮಾಸ್ಟ್ರು. ಅದು ಅವನಿಗೆ ಇನ್ನೂ ನುಂಗ್ಲಾರ ತುತ್ತಾಗಿದೆ. ಅಲ್ಲ ಸರ್, ಇವ್ನು ಇಷ್ಟ ಬಂದಂಗೆ ಮಾಡಕ್ಕೆ ನೀವೇ ಬೇಕಾಗಿಲ್ಲ, ನೀವು ಬೇಕಾಗಿಲ್ಲ, CRP ಬೇಕಿಲ್ಲ, ನೀವು ರಾಜೀನಾಮೆ ಕೊಟ್ಬಿಡಿ ಮೊದ್ಲು. ಹಂಗಾರೆ ಅಲ್ಲ, ಅಲ್ಲಿ ನಮ್ದೇನ್ ತಪ್ಪಿಲ್ಲ ಬಿಡಿ. ಈಗ ಆಗಿ ಆ ಟೀಚರು ಶಾಲೆ ಒಳಗಡೆ ಏನ್ ಮಾಡ್ತಿದ್ದಾಳೆ ಅಂತ ನೀವು ಗಮನ ಹರಿಸ್ತೇನೆ. ಈ ಹಿಂದೆ ನೀವೇ ಹೇಳ್ತಾ ಇದ್ದೀರಾ ಅಟ್ರಾಸಿಟಿ ಕೇಸ್ ಆಗಿತ್ತು ಅಂತ. ಆದ್ರೂ ಕೂಡ ಅದನ್ನ ಟೀಚರ್ಗಲ್ಲ, ಅವನು ಸೋಮಣ್ಣನ್ಗೋ ಅನ್ನವನಿಗೂ ಹೆಡ್ ಮಾಸ್ಟರ್ಗೂ ಆಗಿದ್ದ. ಯಾರಿಂದ ಕ್ರಿಯೇಟ್ ಆಯ್ತು? ಟೀಚರಿಂದ ಕ್ರಿಯೇಟ್ ಆಗಿರೋದು. ಅವರು ಮೊದ್ಲಿದ್ದವರು ಡೆಪ್ಟೇಷನ್ ಹಾಕಿದ್ರು, ಅವರ 1 ವರ್ಷ ಡೆಪ್ಟೇಷನ್ ಹೋಗಿದ್ರು. ಮತ್ತೆ ಈ ವರ್ಷ ಬಂದಾಗ ಸ್ಟಾರ್ಟಿಂಗ್ ಶುರು ಆಗಿದೆ. ಈಗಲೂ ಡೆಪ್ಟೇಷನ್ ಮಾಡಿದೀವಿ ಅವರಿಬ್ಬರನ್ನ. ಆಯ್ತಾ? ಈಗಲೂ ಡೆಪ್ಟೇಷನ್ ಮಾಡಿದೀವಿ. ಅವರು 10 ವರ್ಷ ತುಂಬಿದ್ರೆ ಟ್ರಾನ್ಸ್ಫರ್ ತಕ ಹೋಗೋರು 10 ವರ್ಷ ತುಂಬಿಲ್ಲ. ಹಂಗಾಗಿ ಈಗ ಡೆಪ್ಟೇಷನ್ ಆಗಿವಿ, ಶಾಂತವಾಗಿತ್ತು. ಬಟ್ ಅವನು ಮಾಡಿದ ಕಿರಿಕು ಸ್ವಲ್ಪ ಬೇರೆ ತರ ತಿರ್ಕೊಂಡಿದೆ. ಹೌದು ಹೌದು ಸರ್. ಈಗ ನೋಡಿ, ನಿಮ್ಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಇದೆಯೋ ಇಲ್ವೋ ನಿಮ್ಗೆ ಗೊತ್ತಿರುತ್ತೆ. ಅದು ನನ್ನ ಪ್ರಕಾರ ಅದನ್ನ ಎಸ್ಪೆಷಲಿ ಮಿನಿಸ್ಟ್ರು ಮಾಡಬೇಕು ಅನ್ಕೋತೀನಿ ನಾನು. ಎಜುಕೇಶನ್ ಸಸ್ಪೆಂಡ್ ನಮ್ಮ ಮೇಲಧಿಕಾರಿಗಳು ಮಾಡ್ತಾರೆ. ನಾವು ಅವ್ರಿಗೆ ರಿಪೋರ್ಟ್ ಹಾಕ್ತಿವಿ. ಅದೇ ನಿಮ್ಗೆ ನಿಮ್ಮ ಹತ್ರ ಕಂಪ್ಲೇಂಟ್ ಇದೆ. ಆಮೇಲೆ 1.5 ವರ್ಷದಿಂದ ಆಲ್ರೆಡಿ ಆ ಲೇಡಿ ಮೇಲೆ ಕಂಪ್ಲೇಂಟ್ ಆಗಿರೋ ವಿಚಾರನೂ ತಮ್ಮ ಗಮನಕ್ಕೆ ಇದೆ. ನೀವು 4 ತಿಂಗಳಾಗಿದೆ ಬಿಡಿ. 1.5 ವರ್ಷದ ತಪ್ಪಿದೆ ಸರ್. ಹೆಡ್ ಮಾಸ್ಟರ್ ಏನ್ ಮಾಡವ್ರೆ, ಮೊದ್ಲು ಇವ್ರು ಏನೇ ಮಿಸ್ಟೇಕ್ ಮಾಡಿದ್ರು ಅದನ್ನ ಹಂಗೆ ಲೈಟ್ ಆಗಿ ತಕ್ಕಂಡು ಅವ್ರನ್ನ ಬೆಳೆಸ್ಬಿಟ್ಟವ್ರೆ ಟೀಚರ್ಗಳನ್ನ. ಅವರು ಮೊದ್ಲೇ ಆದಾಗ್ಲೇ ಈಗ ಈ ಎಮ್ಮನ್ ಗಂಡ ಬಂದು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಮೇಲೆ ಜಗಳ ಆಡವನೆ. ಯಾರೋ ಲೇಡಿ ಟೀಚರ್ ಗಂಡ ಬಂದು ಅವನು ಪೊಲೀಸ್ ಅಂತೆ ಬಂದು ಏಕಾಕಿ ಇವ್ರ ಮೇಲೆ ಗಲಾಟೆ ಮಾಡಿದಾಗ ಆಗ್ಲೇ ಇವ್ರು ಕೊಡಬೋದಿತ್ತಲ್ಲ ಅವನ ಮೇಲೆ ಕೇಸ. ಇವ್ರು ಹಾಕಿ ಕೊಟ್ಟಿಲ್ಲ, ಬಿಟ್ಬಿಟ್ರು ಅವನ್ನ. ಈಗ ನೋಡಿ, ಮಾನವೀಯತೆನೂ ಕೂಡ ಯೋಚನೆ ಮಾಡಿರ್ತಾರೆ ನಮ್ಮವರು. ಮಾನವೀಯತೆ ಯೋಚನೆ ಮಾಡವ್ರೆ, ಬಟ್ ಈಗ ಅದು ಮಾನವೀಯತೆ ಎಲ್ಲ ಇಲ್ವಲ್ಲ. ಟೀಚರ್ ಗಂಡನ SCMC ಸದಸ್ಯರ ಅವನಲ್ಲ ಸರ್, ಅವ್ನು ಪೊಲೀಸ್ ಅಂತೆ. ನಾನು ನೋಡಿಲ್ಲ ಅವನ್ನ. ಅವ್ನು ಯಾರಾದ್ರೆ ಸಂವಿಧಾನದಲ್ಲಿ ಎಲ್ರು ಒಂದೇ ಸಮಾನತೆನೇ ಇರೋದು. ಅವನ್ ಜಾತಿ ನಿಂದನೆ ಮಾಡಕ್ಕೆ ಅವನಿಗೆ ಯಾವ ನೈತಿಕತೆ ಇದೆ? ಅವನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆ ನಾಲಾಯಕ ಅವನು. ನೋಡೋಣ ಬಿಡಿ, ಯಾವ ಕೇಸ್ ಕೊಟ್ಟವ್ರೆ, ಅರೆಸ್ಟ್ ಮಾಡಲಿ ಅವನು. ನೀವು ಈ ಕೂಡಲೇ ಆ ಟೀಚರ್ನ ಸಸ್ಪೆಂಡ್ ಮಾಡಬೇಕು. ನಿಮ್ಮ ಮೇಲಧಿಕಾರಿಗೆ ರಿಪೋರ್ಟ್ ಮಾಡಿ. ಈಗ ಇಡೀ ಮಾಡಿದೀವಿ, ಆ ಟೀಚರ್ ಬಗ್ಗೆ ಮಾಡಿದೀವಿ. ಈಗ ಬುಧವಾರ ಭಾರತ ಭೀಮಸೇನೆ ಆ ಶಾಲೆ ಮುಂಭಾಗ ಹೋರಾಟಕ್ಕೆ ತಮಟೆ ಚಳವಳಿಗೆ ಒಂದು ಹಮ್ಮಿಕೊಳ್ತಾ ಇದೀವಿ. ಅಷ್ಟರಲ್ಲಿ ಆ ಟೀಚರ್ನ ನೀವು ಮೇಲಧಿಕಾರಿಗೆ ರಿಪೋರ್ಟ್ ಮಾಡಿ ಸಸ್ಪೆಂಡ್ ಮಾಡಬೇಕು. ಇನ್ನು ಅಟ್ರಾಸಿಟಿ ಕೇಸ್ನ ಅರೆಸ್ಟ್ ಮಾಡೋಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ DOSPಗೆ ಅಟ್ರಾಸಿಟಿ ಕಮ್ಯುನಿಟಿ DOSPಗೆ ಅಂಡರಲ್ಲಿದೆ. ಅದು DOSP ನಾವು ಮಾತಾಡ್ತೀವಿ. ಸರಿ 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 ಸರಿ. ಈ ಕೂಡಲೇ ಟೀಚರ್ನ ನೀವು ಸಸ್ಪೆಂಡ್ ಮಾಡೋಕ್ಕೆ ಮೇಲಧಿಕಾರಿಗೆ ರಿಪೋರ್ಟ್ ಮಾಡಿ. ಆ ಶಾಲೆಯಲ್ಲಿ ಆ ಟೀಚರ್ನ ಸ್ವಲ್ಪ ದಿನಗಳ ಕಾಲ ಸಸ್ಪೆಂಡ್ ಮಾಡೋವರೆಗೂ ಬೇರೆ ಶಾಲೆಗಳಿಗೆ ವರ್ಗಾವಣೆ ಮಾಡಿ. ಮಾಡಾಗಿದೆ ಸರ್. ಇನ್ನೇನು 1 ತಿಂಗಳ ಹತ್ರ ಆಯ್ತು. ಅವ್ರನ್ನ ಡೆಪ್ಟೇಷನ್ ಬೇರೆ ಕಡೆಗೆ ಹಾಕಿವಿ. ಬೇರೆ ಕಡೆಗೆ ಹಾಕಾಗಿದೆ ಅವ್ರನ್ನ. ಆಯ್ತು, ಇಬ್ಬರು ಟೀಚರ್ ಮಾತಾಡ್ತೀನಿ ನಾಳೆ ಬೆಳಿಗ್ಗೆ. ಸರಿ ಸರಿ, ಮಾತಾಡಿ. ನಾವು DSP ತಹಸೀಲ್ದಾರ್ ಹತ್ರ ಮಾತಾಡ್ತೀವಿ ಸರ್. ದಯವಿಟ್ಟು ಆ ಟೀಚರ್ ನಾಳೆ ನಾವು ಬುಧವಾರ ಬಂದಾಗ ಇನ್ನೂ ಕ್ರಿಯೇಟ್ ಆಗ್ಬೋದು. ಸುಮ್ಮನೆ ಅವೆಲ್ಲ ಸಮಸ್ಯೆ ಆಗ್ತದೆ. ಆದಷ್ಟು ಬೇಗ ಆ ಟೀಚರ್ನ ನೀವು ವರ್ಗಾವಣೆ ಮಾಡಿ. ವರ್ಗಾವಣೆಗೆ ಅದು ಪಾಲಿಸಿ ಮ್ಯಾಟ್ರ್ ಸರ್. ಅದು ಕೌನ್ಸಿಲಿಂಗು ಸರ್. ಕೌನ್ಸಿಲಿಂಗ್ ಏನ್ ಮಾಡ್ತಾರೆ ಸರ್? ಜಾತಿ ನಿಂದನೆ ಮಾಡ್ಮೇಲೆ ಕೌನ್ಸಿಲಿಂಗ್ ಏನಕ್ಕೆ? ಕೌನ್ಸಿಲಿಂಗ್ಲಿ ವರ್ಗಾವಣೆ ಹಾಕೋದು ಸರ್. ಅದು ಈ ಕೌನ್ಸಿಲಿಂಗ್ ಆಗಿರೋದು ಟೀಚರ್ ಜಾತಿ ನಿಂದನೆ ಮಾಡಿಲ್ಲ, ಅವನ ವ್ಯಕ್ತಿ ಅವನ ಔಟರ್ಸ್ ಮಾಡಿರೋದು. ಸರ್ ನೋಡಿ, ಮಾಡ್ದವನಿಗಿಂತ ಮಾಡಿಸ್ತವನಿಗೆ ಜಾಸ್ತಿ ಶಿಕ್ಷೆ. ಅದು ಗೊತ್ತಾಯ್ತಲ್ವಲ್ಲ. ಟೀಚರ್ ಇಂದನೇ ಇಷ್ಟೆಲ್ಲ ಅವಾಂತರಗಳಾಗ್ಬೇಕಾದ್ರೆ ಮೊದ್ಲು ಟೀಚರ್ ಇಂದ ಇದು ಆಯ್ತಾ ಅಂತ ನಮಗ್ ಗೊತ್ತು. ಬಟ್ ಯಾವುದೇ ಆಧಾರ ಇಲ್ವಲ್ಲ ಸರ್. ಆಧಾರಗಳನ್ನ ಅವ್ರನ್ನ FIR ಅರೆಸ್ಟ್ ಮಾಡಿ ಅವ್ರ ಕೈಲಿ ಎನ್ಕ್ವೈರಿ ಮಾಡಿದ್ರೆ ಆಧಾರ ತನಗೆ ಬರುತ್ತೆ ಅಲ್ಲ. ಅಷ್ಟೇ ಮಾಡಿಸಿ ಸರ್, ಆಯ್ತದೆ, ಆಗ ಆಧಾರ ಬರ್ತದೆ. ನೀವು ಟೀಚರ್ನ ಈ ಕೂಡಲೇ ದಯವಿಟ್ಟು ಸಸ್ಪೆಂಡ್ಗೆ ಬರೀರಿ. ಮೇಲಧಿಕಾರಿಗೆ ನೀವು ಅಲ್ಲಿವರೆಗೂ ವರ್ಗಾವಣೆ ಮಾಡಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು.